अयोध्यापति श्री रामचंद्र की बोलो भारत माता की ಭವಾನಿ ಶಂಕರ ದೇವಸ್ಥಾನಕ್ಕೆ ಇವತ್ತಿನ ಅವರೇ ಪ್ರಮೋದ್ಜಿ ಅವರೇ ಅಮಿತ್ ಜಲ್ಲದವರೇ ಪ್ರದೀಪ್ ಆತ್ಮೀಯ ಬಂಧುಗಳೇ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಸಂಬಂಧಿಗಳೇ ಇವತ್ತು ಕಳೆದ 10-15 ದಿವಸಗಳಿಂದ ಈ ಪ್ರಕ್ರಿಯೆಯನ್ನ ಪ್ರಾರಂಭ ಆಗಿದೆ. ಹುಬ್ಬಳ್ಳಿ ಧಾರವಾಡದಾಗ ಅನೇಕ ಕಡೆ ರೋಡ್ ಹಾಕಿರಿ ಅಂತ ಹೇಳಿ ನಾನು ಅರವಿಂದ್ ಅವರು ಪ್ರದೀಪ್ ಅವರು ಹಿಡ್ಕೊಂಡು ವಿಧಾನಸೌಧ ಅಧಿವೇಶನದಾಗ ಶಂಕ ಹೊಡೆದೇವು. ಏನ್ ಹೊಡೆದೇವಿ? ಶಂಕ ಹೊಡೆದೇವಿ. ರೋಡ್ ಮಾಡ್ರಿ ಅಂತ ಹೇಳಿ. ಆದ್ರೆ ರಾತ್ರೋರಾತ್ರಿ ನವನೂರು ಹೇಳಿದ ಅಂತ ಹೇಳಿ 25 ಲಕ್ಷ ಹಾಕೊಂಡು ರಾತ್ರೋರಾತ್ರಿ ರೋಡ್ ಮಾಡಕ್ ಹೋಗುವಂತ ವ್ಯವಸ್ಥೆ ಇವತ್ತು ಆಗ್ತಾ ಇದೆ. ಅಂದ್ರೆ ನಮ್ಮ ಕಮಿಷನರ್ ಅವ್ರಿಗೆ, ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ಅವತ್ತೂ ಕೂಡ ನಾವ್ ಹೇಳಿದ್ವಿ, ದಯವಿಟ್ಟು ಇದರ ರೋಡ್ ಮಾಡಕ್ ಕೊಡ್ಬೇಡ್ರಿ, ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶ ಐತಿ, ದಯವಿಟ್ಟು ಇದರಲ್ಲಿ ಕೈ ಹಾಕಕ್ ಹೋಗ್ಬೇಡ್ರಿ ಅಂತ ಹೇಳಿದಾಗೂ ಕೂಡ ನಿಲ್ಲಿಸ್ತೀನಿ ಅಂತ ಹೇಳಿ 80% ಮಾಡಿ ನಿಲ್ಲಿಸುವಂತ ಕೆಲಸವನ್ನು ಇವತ್ತು ಮಾಡ್ಯಾರ. ಇನ್ನು 20% ಯಾಕಿದ್ದಾರೆ ನೋಡಿದೆ ಮುಂದೆ ಅದು ಒಳ್ಳೆ ವಾಪಸ್. ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೇನೆ, ಕಾರ್ಪೊರೇಷನ್ ಕಮಿಷನರ್ ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕಾಗಿತ್ತು. ಆ ಯಾವ ಜಾಗ ಇವತ್ತು ಪುಷ್ಕರಣಿ ಜಾಗ ಐತಿ, ದೇವಸ್ಥಾನದ ಜಾಗ ಯಾವ್ದೈತಿ, ಆ ಜಾಗ ಪುರಾತತ್ವ ಇಲಾಖೆ ಅಡಿಯಲ್ಲಿ ಬರುವಂತದೈತಿ. ಪುರಾತತ್ವ ಇಲಾಖೆಯಲ್ಲಿ ಯಾವ ದೇವಸ್ಥಾನಗಳೇ ಬರ್ತಾದ, ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿ, ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಾನದಂಡಗಳಿದಾವೆ. 100 ಮೀಟರ್ ಒಳಗೆ ಇದನ್ನು ಮಾಡಬಾರ್ದು ಯಾವುದೇ ಕಾರಣಗಳನ್ನ, 200 ಮೀಟರ್ಗೆ ಇದನ್ನು ಮಾಡಬಾರ್ದು, 300 ಮೀಟರ್ ವರೆಗೂ ಕೂಡ ಅದರ ವ್ಯಾಪ್ತಿಯನ್ನ ಇರುತ್ತದಕ್ಕ. ಆದ್ರೆ ದುರ್ದೈವದ ಸಂಗತಿ ಅಂದ್ರೆ ಇವತ್ತೇನು ರೋಡ್ ಮಾಡಿದಾರಲ್ಲ ಇದನ್ನ ಮೊನ್ನೆ ನಮ್ಮ ಸಮಿತಿಯವರು ಹೋಗಿ ಮನವಿ ಕೊಟ್ಟು ಅದನ್ನ ಅಳಿಸಿದ್ಮೇಲೆ ಪುರಾತತ್ವ ಇಲಾಖೆಯವರು ಬಂದು ಅಳದಾರ. ಈಗ ಅಳದ ಮೇಲೆ ಎಷ್ಟು ಬಂದೈತಿ? 57 ಮೀಟರ್ಗೆ ಇವ್ರು ರೋಡ್ ಬಂದ್ ನಿಂತೈತಿ. ಇವತ್ತು ರೋಡ್ 57 ಮೀಟರ್ಗೆ. ಅಂದ್ರೆ 100% ಇಲೀಗಲ್ ಅನ್ನುವಂಥದ್ದನ್ನ ಇವತ್ತು ಪ್ರೂವನ್ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾರ ಕಾರಣಕ್ಕೆ ಮಾಡಿದ್ರಿ ಈ ರೋಡ್? ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಬೇರೆ ಏನಿಲ್ಲ. ಇವತ್ತಿಲ್ಲ ಅದ ಕಾರ್ಪೊರೇಟರ್ಗೆ ಅನೇಕ ಹಿಂದೂಗಳೇ ಇರ್ತಕ್ಕಂಥ ಏರಿಯಾದಾಗ ರೋಡ್ ಹಾಕಂದ್ರೆ ನಿಮ್ಮ MLA ಕಡೆ ಹೋಗಂತಾನ. ನಾ ಹೇಳ್ತೇನೆ ಯಾವಾಗ ಹಾಕ್ಬೇಕು ನನಗೆ ಗೊತ್ತೈತೆ, ಅವಾಗ ಹಾಕಿಸ್ತೇನೆ. ಆದ್ರೆ ಈ ಮೊದಲು ರೋಡ್ ತೆಗಿ ಕೆಲಸ ಮಾಡಿಸೋದನ್ನು ಕೂಡ ಮಾಡಬೇಕಾಗತ್ತೆ ನಾವು ಇವತ್ತು ಒಂದು ಅರ್ಥ ಮಾಡ್ಕೊಳ್ಳಿ. ಪುರಾತತ್ವ ಇಲಾಖೆ ಜೊತೆನೂ ಕೂಡ ನಾವು ಮಾತಾಡಿದ್ದೇವೆ. ಅವರು ಬಹಳ ಸ್ಪಷ್ಟವಾಗಿ ಮಹಾನಗರ ಕಮಿಷನರ್ಗೆ ಇವತ್ತು ಹೇಳಿದಾರ, ನೀವು ಮಾಡಿರ್ತಕ್ಕಂಥ ಕೆಲಸ ಇಲ್ಲಿಗಲ್ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಿದಾರ. ನೋಟಿಸ್ ಅನ್ನು ಕೂಡ ಹೊಳಿ ಇವತ್ತು ಕಾರ್ಪೊರೇಷನ್ ಕಮಿಷನರ್ ಕೊಟ್ಟಿದಾರ. ಇವತ್ತು ಈ ಅಧಿಕಾರಿಗಳ ಆಟ ಚೆಲ್ಲಾಟ ಹೆಂಗ್ ನಡೆದತ್ತಂದ್ರೆ, ಈಗ ನನ್ನ ಮ್ಯಾಗ ಬಂತು ಬಾ ಅಂತಂದು ಹೇಳಿ ಕೂಡಾಗಿ ಟ್ರಾನ್ಸ್ಫರ್ ಮಾಡಕ್ ಕೊಟ್ಟಾರ. ಈಗ ಇಲ್ಲಿ ನಮ್ಗೆ ಗೊತ್ತಿಲ್ಲ, ಕೂಡಾದವ್ರು ಮೊದಲ ಇದನ್ನ ರೋಡ್ ಅಂತ ಹಾಕಿಟ್ಟಾರಂತೇಳಿ ಆ CDP ಒಳಗೆ ಅವ್ರು ಏನೋ ಪ್ರೊವಿಷನ್ ಮಾಡ್ಯಾರಿ ಹೂಡಾ ರೋಡ್ ಅಂತೇಳಿ. ಅಂದ ಕೂಡ ಬಂದ್ ನೋಡ್ರಿ, ನಮ್ಮ ಹೂಡಾ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಕಿರ್ ಸಂಧಿ ಸಾಹೇಬ್ರು ಅಲ್ತಾಫ್ ಒಳ್ಳೂರವ್ರು ಬಂದು ಜಾಗ ಪರಿಶೀಲನೆ ಮಾಡಿದ್ರು. ನಮ್ಮವ್ರ ಹೆಂಗೈತಿ ಅವ್ರ ಹೆಂಗೈತಿ ನೋಡ್ರಿ, ಹೇಳಿದ ತಕ್ಷಣ ಬಂದ್ರೆ ಎಲ್ಲರೂ ಕೊಡ್ಕೊಂಡು ಪರಿಶೀಲನೆ ಮಾಡಿದ್ರು. ಅಧಿಕಾರಿಗಳ ಮೇಲೆ ಮತ್ತೆ ದಬ್ಬಾಳಿಕೆ ಚಲೋ ಆಯ್ತು. ರೋಡ್ ಅಂತ ಹಾಕ್ರಿ ಅಂತಂದೇಳಿ ನಾನು ಇವತ್ತು ಎಲ್ಲಾ ದಾಖಲಾತಿಗಳನ್ನು ಇಲ್ಲೇ ನಿಂತಲ್ಲೇ ಬಿಡುಗಡೆ ಮಾಡ್ತೀನಿ. ಅವರಿಗೆ ಹೂಡಾ ಕಮಿಷನರ್ಗೂ ಹೇಳಕ್ ಇಚ್ಛೆ ಪಡ್ತೀನಿ, ಮಹಾನಗರ ಪಾಲಿಕೆ ಕಮಿಷನರ್ಗೆ ಹೇಳ್ತೀನಿ, ಮತ್ತೆ ಇದಕ್ಕೆ ಬಂದೋಬಸ್ತ್ ಮಾಡಿ ರೋಡ್ ಮಾಡಿಸ್ತಕ್ಕಂಥ ಪೊಲೀಸ್ ಕಮಿಷನರ್ಗೂ ಹೇಳಕ್ ಇಚ್ಛೆ ಪಡ್ತೇನೆ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಯಾವ್ದು ಇಲ್ಲಿಗಲ್ ಆಕ್ಟಿವಿಟಿ ಐತಿ ಅದನ್ನ ನಿಲ್ಲಿಸಿ ನಾವು ಯಾವ್ದು ಬೇಡನಲ್ಲ. ಹಂಗಾದ್ರೆ ಹುಬ್ಬಳ್ಳಿಯಾಗೆ ದಿನ ಬೆಳಗ್ಗೆ ನಾವು ಭೂಮಿ ಪೂಜೆ ಮಾಡ್ತೇವೆ, ರೋಡ್ ಮಾಡಕತ್ತೇವೆ. ನಾಳಿಂದ ನಿಮ್ಮ ಕಮಿಷನರ್ಗೆಲ್ಲ ಬಿಡಿಸಿ ಆ ರೋಡಿಗೆಲ್ಲ ಸೆಕ್ಯೂರಿಟಿ ಕೊಡುವಂತ ವ್ಯವಸ್ಥೆ ಮಾಡಿ. ಹುಬ್ಬಳ್ಳಿಯಾಗ ರೋಡ್ ದಿನ ಬೆಳಗ್ಗೆ ರೋಡ್ ಪೂಜೆ ಮಾಡಕತ್ತೇವೆ ನಾವು. ಈಗ ಅಲ್ಲಿ ವ್ಯವಸ್ಥೆ ಮಾಡುವಂತದನ್ನ ಮಾಡ್ರಂಗ ಈ ರೀತಿಯಾಗಿರ್ತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಕ್ಕಂಥದ್ದನ್ನು ಹೋಗಿ ಪೊಲೀಸ್ ಭದ್ರತೆಯಲ್ಲಿ ರೋಡ್ ಮಾಡಿಸ್ತಕ್ಕಂಥ ಕೆಲಸ ಏನೈತಿ? ಯಾಕೆ ಅಲ್ಲಿ ಏನಿತ್ತು ಅಷ್ಟು ದೊಡ್ಡದ? ಯಾಕಂತಂದ್ರೆ ಫೋನ್ ಬರ್ತೀವಿ ಅವ್ರಿಗೆ ಮ್ಯಾಗಿಂದ ಒಂದ. ಇದನ್ನ ಯಾವ ಫೋನ್ ಗೀನನ್ನ ನಾವ್ಯಾರು ಕೇರ್ ಮಾಡೋದಿಲ್ಲ ಅನ್ನೋದ್ರ ಅಷ್ಟ ಸ್ಪಷ್ಟವಾಗಿ ಇಟ್ಕೋರಿ. ಇದೇ ಹುಬ್ಬಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನಕ್ಕೆ ಮೊದಲನೇ ಸಲ ಹೋದಾಗೂ ಬರೀ 25-30 ಜನ ಹೋಗಿದ್ವಿ. ಜೆಂಡಾ ವರ್ಷಕ್ಕೆ ಹೋದಾಗ ನಾವಲ್ಲಿ ಯಾವಾಗ ಮುರಳಿ ಮನೋಹರ್ ಜೋಶಿ ಅವರು ಕರೆಯನ್ನು ಕೊಟ್ಟಿದ್ರು, ದೇಶದಲ್ಲಿ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಇಸ್ಲಾಮಿಕ್ ಟೆರರಿಸಂ ಅಂತಕ್ಕಂಥವ್ರು ತಾಯಿಯ ಎದೆ ಹಾಲನ್ನು ಕುಡಿದಿದ್ರೆ ಬಂದ್ರೆ
ಕಾಶ್ಮೀರ ಲಾಲ್ ಚೌಕದಲ್ಲಿ ಜೆಂಡಾ ಹಾರಿಸಿ ಅಂತ ಹೇಳಿದಾಗ ಮುರಳಿ ಮನೋಹರ್ ಜೋಶಿ ರಾಲಿ ಹಾರ್ಸಕ್ ಹೋದಾಗ ಇಲ್ಲಿ ಹುಬ್ಬಳ್ಳಿ ಯುವಕರೆಲ್ಲ ಸೇರಿ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಾಗ ಹಾರ್ಸಕ್ ಹೋದಾಗ ಲಾಠಿ ಚಾರ್ಜ್ ಮಾಡಿ ಕಳಿಸಿದ್ವಿ ಒಂದೇ ಸಲ. ಎಲ್ಲಿಗೆ ಬಂತು ಇವತ್ತು ಪರಿಸ್ಥಿತಿ? ಯಾರು ಲಾಠಿ ಚಾರ್ಜ್ ಮಾಡಿದ್ರು ಅವರ ಬಂದು ಸಲ್ಯೂಟ್ ಹೊಡೆದು ನಮ್ಮ ಮುಂದಿದ್ದು ಜೆಂಡಾ ಏರಿಸುವಂತ ಪರಿಸ್ಥಿತಿ ಈ ವರ್ಷ ಆಗಸ್ಟ್ 15 ಜನವರಿ 26ಕ್ಕೆ ನಾವು ಹೋಗಿ ನಿಂತಿರ್ತೇವೆ. ನಾವು ರಾಷ್ಟ್ರಧ್ವಜಕ್ಕೆ ಸಲಹೆ ಹೇಳ್ತೇವೆ, ಜನಗಣಮನ ಹಾಡ್ತೇವೆ, ಒಂದೇ ಮಾತ್ರ ಮಾಡ್ತೇವೆ. ಪೂರ್ತಿ ಫುಲ್ ಒಂದೇ ಮಾತ್ರ ಮಾಡ್ತೇವೆ. ಫುಲ್ ಒಂದೇ ಮಾತ್ರ ಮಾಡ್ತೇವೆ. ಅರ್ಧ ಅಲ್ಲ, 2 ಸ್ಟ್ಯಾಂಡ್ ಅಲ್ಲ, ಪೂರ ಒಂದೇ ಮಾತ್ರ ಮಾಡ್ತೇವೆ. ಹಿಂದೂ ಸಮಾಜವನ್ನ ದಯವಿಟ್ಟು ಕೆರಳಿಸಕ್ ಹೋಗ್ಬೇಡ್ರಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟತೇವೆ ಅಂದಾಗ ಮುಲಾಯಂ ಸಿಂಗ್ ಯಾದವ್ ಹೇಳಿದ್ದ, ಏನ್ ಹೇಳಿದ್ದ? ಪರಿಂದ ಬಿ ಪರ್ ನೈ ಮಾರ್ ಸಕ್ತಾ ಅಂತ ಹೇಳಿದ್ದ. ಓ ಅಣ್ಣ, ಈ ಪರಿಂದ ಅಲ್ಲ, ನೀನ್ ಇಡೀ ಮಿಲಿಟರಿ ತಂದಿಟ್ಕೊಂಡ್ರು ಸದ್ಯಕ್ಕ ಹಿಂದೂಗಳ ಶಕ್ತಿ ಏನು ಅಂತ ತೋರಿಸಿ ಆ ಡಾಂಚಾವನ್ನ ಒಡೆದು ಹಾಕಿ ಇವತ್ತು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿದ್ದು ಇದೇ ಸಮಾಜ. ಇನ್ನಿದಾದ್ರಿ ಪುಷ್ಕರಣಿ ನಮಗೆ ತೆಗಿಸುವಂತ ನಿಮ್ ರೋಡ್ 2 ಎಕ್ಸಾಂಪಲ್ ಸಾಕ, ಇನ್ನೂ ಬೇಕಾ ನಿಮ್ಗೆ ಹೇಳಿ ವಾಪಸ್? ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ. ಇವತ್ತ ಸಮಿತಿ ವತಿಯಿಂದ ಮೊದಲನೇ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೆ. ಇವತ್ತು ನಾವು ಹೇಳಕತ್ತೇವೆ, ತಕ್ಷಣ ರೋಡ್ ಅನ್ನ ತೆಗೀರಿ. ಪುರಾತತ್ವ ಇಲಾಖೆಗೆ ನಾವು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೇವೆ. ಅಲ್ಲಿ ಉತ್ಖನನ ಮಾಡುವ ಮುಖಾಂತರ ಏನು ಪುಷ್ಕರಣಿ ಇತ್ತು ಅದನ್ನು ಹೊರಗಡೆ ತೆಗೆಯುವಂತ ಕೆಲಸವನ್ನು ಇವತ್ತು ಆಗ್ಬೇಕು ಅನ್ನೋದನ್ನು ಮಾಡಿದ್ದೇವೆ. ಅದನ್ನ ತಕ್ಷಣ ಜಾರಿ ಮಾಡತಕ್ಕಂತ ಕೆಲಸವನ್ನ ಪುರಾತತ್ವ ಇಲಾಖೆಯವರು ಮಾಡಬೇಕು. ಯಾರ ರೋಡ್ ಮಾಡ್ಯಾರ ಅವರ ರೋಡ್ ತೆಗಿತಕ್ಕಂತ ಕೆಲಸವನ್ನು ಮಾಡಬೇಕನ್ನೋಂತ ವಿನಂತಿ ಮಾಡ್ತೇನೆ. ನಮ್ಮ ಕೂಡಾದವರು ನಿನ್ನೆ ನಮ್ಮ ಕಾರ್ಪೊರೇಷನ್ ಕಮಿಷನರು ಕೂಡಾದವ್ರಿಗೆ ಪತ್ರ ಬರೆದ. ಏನಂತ ಪತ್ರ ಬರೆದ್ರು? ಸಿಡಿಪಿಯಲ್ಲಿ ರೋಡ್ ಎಲ್ಲಿ ತೋರಿಸ್ಕೊಡ್ರಿ ನೀವು ಅಂತಂದೇಳಿ. ಅದಕ್ಕೆ ಅವರೊಂದು ಕಳಿಸಿದ್ರಿ, ಒಳ್ಳೆ ಹೌದಲ್ಲಿ ತೋರಿಸಿ ಅಂತೇಳಿ. ಇಲ್ಲ ನೋಡ್ರಿ ರೋಡ್ ಎಲ್ಲಾ ರೋಡ್ಗೆ ತನ್ನದೇ ಆಗಿರ್ತಕ್ಕಂಥ 4 ಮೀಟರ್ 6 ಮೀಟರ್ 12 ಮೀಟರ್ ಅಂತ ಇರುತ್ತ. ಇಲ್ಲಿ ಏನು ರೌಂಡ್ ಆಗೈತಲ್ಲ, ಇದು ನಮ್ಮ ದೇವಸ್ಥಾನದ ಇರ್ತಕ್ಕಂಥ ದೇವಸ್ಥಾನ. ಇಲ್ಲೇನ್ ಪುಷ್ಕರಣಿ ದೇವಸ್ಥಾನ ಎಲ್ಲ ಇರ್ತಕ್ಕಂಥ ಅವ್ರ ಮಸೀದಿನೂ ಐತಿಲ್ಲ ವಾಪಸ್. ಇಲ್ಲೇನಪ್ಪ ರೋಡ್ ಇವತ್ತಿನ ಕ್ರಿಯೇಟ್ ಮಾಡೋರು ಇಲ್ಲೊಂದು 4 ಮೀಟರ್ 3 ಮೀಟರ್ 6 ಮೀಟರ್ ರೋಡ್ ಇತ್ತಂತ ಕ್ರಿಯೇಟ್ ಮಾಡಕ ಹೊಂಟಾರ. ಅದಕ್ಕೆ ನಾನು ನಿಮಗೆ ಮೊದಲ ಕೊಡಕತ್ತೀನಿ. ಇದು ಕ್ರಿಯೇಟ್ ಆಗೋಕ್ಕಿಂತ ಮೊದಲು ನಿಮ್ಗೆ ತೋರಿಸುವಂತ ಕೆಲಸವನ್ನು ಇವತ್ತು ನಾವು ಮಾಡಕತ್ತೀವಿ. ಎರಡನೇದು, ಭಾರತದ ಗೆಜೆಟಿಯರ್ ಕರ್ನಾಟಕ ರಾಜ್ಯ ಧಾರವಾಡ ಜಿಲ್ಲೆ ಅಂತ ಐತಿ. ಇದು ನಮ್ದಲ್ಲ, ನಾನು ಬರ್ದಿತ್ತು ಅಂತ ಸುಧಾಕರ್ ಶೆಟ್ಟರ್ ಮಾಡಿ ರೆಡಿ ಮಾಡಿದ್ದಲ್ಲಿ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರ, ಈ ದೇವಾಲಯದ ಮುಂಭಾಗದಲ್ಲಿ ಆಯಕಟ್ಟು ಕಲ್ಲುಗಳಿಂದ ನಿರ್ಮಿಸಲಾದ ಪುಷ್ಕರಣಿ ಇದೆ. ಇದ್ಯಾರ್ದು? ಪುಷ್ಕರಣಿ ಇದೆ ಅನ್ನತಕ್ಕಂಥ ದಾಖಲೆಯನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೇವೆ. ನಾವ್ಯಾರೂ ಕೂಡ ಹಂಗ ಬಂದ ಇಲ್ಲಿ ಹೋರಾಟ ಮಾಡಕ್ ಬಂದಿಲ್ಲ. ನಮ್ಮಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ದಾಖಲಾತಿಗಳನ್ನು ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡಕತ್ತೇವೆ. ಇದನ್ನ ದಯವಿಟ್ಟು ಎಲ್ಲಾ ಇಲಾಖೆಯವರು ಅರ್ಥ ಮಾಡ್ಕೊಡ್ರಿ. ಕಮಿಷನರ್ ಹುಬ್ಳಿ ಧಾರವಾಡ ಅವರು ಅರ್ಥ ಮಾಡ್ಕೋಬೇಕು. ಸೆಕ್ಯೂರಿಟಿ ಕೊಡ್ತಕ್ಕಂಥ ಶಶಿಕುಮಾರ್ ಅವರು ಅರ್ಥ ಮಾಡ್ಕೊಡ್ರಿ. ಇನ್ನ ಹೂಡಾದವ್ರಿಗೆ ಹೋಗುವಂತ ಪ್ರಸಂಗ ಐತಿ. ಈಗ ಅಂದ್ರೆ ಯಾರ ಮೇಲೆ ಎತ್ತಾಕ್ಬೇಕು? ಈಗ ತಗೊಂಡೋಗಿ ಕಾರ್ಪೊರೇಷನ್ ಕಮಿಷನರ್ ತಗೊಂಡೋಗಿ ಹುಡಾ ಮೇಲೆ ಎತ್ತುಕೊಂಡ್ರ ಅಂದ್ರೆ ಈ ಒಂದಕ್ಕೊಂದು ಲಿಂಕ್ ಸ್ಟಾರ್ಟ್ ಆಗಾವ್. ಹೀಗಾಗಿ ಎಲ್ಲಾ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ತಮ್ಮ ಮುಂದೆ ಇಟ್ಟಿದ್ದೇವೆ. ನೋಡ್ರಿ, ಪ್ರಾಪರ್ಟಿ ಎಕ್ಸ್ಟ್ರಾಕ್ಟ್ ಸಾರ್ವಜನಿಕ ಮುನ್ಸಿಪಾಲಿಟಿ ಹೊಂಡ ಇದ್ಯಾರ್ದು? ನಾವು ತಯಾರು ಮಾಡಿದ್ದಲ್ಲ. ಇದು ನೋಡಿ, 28 ವರ್ಷದ ಹಿಂದೆ ತೆಗೆಸಿದ್ದೇನೆ, ಈಗಿಂದಲ್ಲ. 28 ವರ್ಷದ ಹಿಂದೆ ತೆಗೆಸಿದ್ರೊಳಗ ಆಸಾರ ಹೊಂಡ ಅಂತ ಹೇಳಿ 3789 ನಂಬರ್. ರೋಡ್ ಎಲ್ಲಿ ಎಂಡ್ ಆಗೈತಿ? ಇಲ್ಲಿ ನೋಡ್ರಿ, ಇಲ್ಲೇ ರೋಡ್ ಎಂಡ್ ಆಗೈತಿ. ರೋಡ್ ಎಂಡ್ ಇಲ್ಲೇ ಆಗೈತಿ. ಇದು ಅಷ್ಟು ಓಪನ್ ಐತಿ ಲ್ಯಾಂಡಿಂಗ್. ಇಷ್ಟೆಲ್ಲಾ ದಾಖಲಾತಿಗಳು ಇದ್ದಾಗೂ ಕೂಡ ಈಶ್ವರ ಹೊಂಡ ಇರ್ತೈತಿ. 2-3 ಹೆಸರು ಅದಾವ, ಬೇರೆ ಬೇರೆ ಹೆಸರುಗಳಿದ್ದಾವ. ಆಗ್ಲೇ ಸುಧಾಕರ್ ಶೆಟ್ಟರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಒಂದು ಸಿಹಿ ನೀರು ಇಲ್ಲಲಾರದು, 2 ಸಿಹಿ ನೀರು ಇರ್ತಕ್ಕಂಥದ್ದು,
ಹುಬ್ಬಳ್ಳಿ ಜನರಿಗೆ ಅದು ಕುಡಿ ನೀರನ್ನು ಕೂಡ ಅದರಲ್ಲಿ ತಗೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನ ಬರೆದಿರ್ತಕ್ಕಂಥದ್ದು ಬಾಂಬೆ ಗೆಜಿಟೇರಿಯನ್ನಲ್ಲಿ ಕೂಡ ಬರೆದಿರ್ತಕ್ಕಂಥ ಉಲ್ಲೇಖ ಅದಾವ. ಹೀಗಾಗಿ ನಾನು ಈಗ ಬಹಳ ಸ್ಪಷ್ಟವಾಗಿ ಆಗ್ರಹ ಮಾಡ್ತೀವಿ, ತಕ್ಷಣ ಅದನ್ನ ಏನ್ ಇವತ್ತು ರೋಡ್ ಮಾಡ್ತಕ್ಕಂಥದ್ದನ್ನ ಕಾಮಗಾರಿಯನ್ನು ತೆಗೆದುಕೊಂಡಿರಿ ಅದನ್ನ ಕಿತ್ತು ಹಾಕ್ತಕ್ಕಂಥದ್ದು ಮಾಡಬೇಕು. ಎರಡನೇದು ಇವತ್ತು ಪುಷ್ಕರಣಿ ಅಂತ ಏನ್ ಇವತ್ತು ಹಿಂದಿನ ಎಲ್ಲಾ ಬಾಂಬೆ ಗೆಜಿಟೇರಿಯನ್ ಹಿಡ್ಕೊಂಡು ಈಗ ದಾಖಲಾತಿಗಳನ್ನ ಏನ್ ಬಿಡುಗಡೆ ಮಾಡಿರೋದ್ರಲ್ಲಿ ಐತಿ, ಅದಕ್ಕೆ ತಕ್ಷಣ ಅಲ್ಲಿ ಪುಷ್ಕರಣಿನ ಮತ್ತದನ್ನ ಉತ್ಕಲನ ಮಾಡ್ತಕ್ಕಂಥ ಕೆಲಸವನ್ನ ಪುರಾತತ್ವ ಇಲಾಖೆ ಮಾಡ್ಬೇಕನ್ನೋದು ಆಗ್ರಹ ಮಾಡ್ತೀವಿ. ಮತ್ತು ನಾನು ಆಗ್ರಹ ಹೇಳಿದಾಗ ಇದು ಇಲ್ಲಿ ಹೋರಾಟ ನಿಲ್ಲಂಗಿಲ್ಲ, ಎಲ್ಲಿವರೆಗೂ ಕೂಡ ಪುಷ್ಕರಣಿ ಓಪನ್ ಆಗ್ಬೇಕು, ಕಂಪ್ಲೀಟ್ ಆಗಿ ರೋಡ್ ಅನ್ನ ಕಿತ್ತು ಹಾಕಬೇಕು, ಅಲ್ಲಿವರೆಗೂ ಈ ಹೋರಾಟ ನಿಲ್ಲುವುದಿಲ್ಲ. ಈ ಹಂತ ಯಾವ್ದೋ ಹೋಗ್ಲಿ, ನಾವು ಕೇವಲ ರಾಷ್ಟ್ರ ಧ್ವಜವನ್ನು ಹಾರತಕ್ಕಂಥ ಸಂದರ್ಭದಲ್ಲಿ 5 ಜನ ಹುತಾತ್ಮರಾಗಿರ್ತಕ್ಕಂಥ ಸಂಘಟನೆ ನಮ್ದು 5 ಜನ ಮಾಡೇವಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕಂತ ಸಂದರ್ಭದಲ್ಲಿ ಲಕ್ಷಾಂತರ ಜನ ಇವತ್ತು ತಮ್ಮ ದೇಹವನ್ನು ತ್ಯಾಗ ಮಾಡಿದಂತವರು ಇದ್ದಾರೆ. ಕಾಶ್ಮೀರದಲ್ಲಿ ಧ್ವಜವನ್ನು ಹಾರಿಸಬೇಕಂದಾಗೂ ಸಾಕಷ್ಟು ಜನ ಕಾರ್ಯಕರ್ತರು ಇವತ್ತು ದೇಹವನ್ನು ತ್ಯಾಗ ಮಾಡಿದಂತವ್ರು ವೀರ ಯೋಧರಾಗಿ ಹೋಗಿದ್ದಾರ, ವೀರ ಸಾವನ್ ಪಡೆದಂತವ್ರು ಇದ್ದಾರ. ಹೀಗಾಗಿ ಅದಕ್ಕೂ ಕೂಡ ನಾವು ಅಂಜುವುದಿಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳ್ತೀನಿ. ಪುಷ್ಕರಣಿ ಎಲ್ಲಿವರೆಗೆ ಆಗುದಿಲ್ಲ ಅಲ್ಲಿವರೆಗೆ ಇದು ಹೋರಾಟ ನಿಲ್ಲುವುದಿಲ್ಲ, ಎಲ್ಲಿ ಮಠ ರೋಡ್ ತೆಗೆಯಂಗಿಲ್ಲ ಅಲ್ಲಿ ಮಠ ನಮ್ಮ ಹೋರಾಟ ಇರುದ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸಿದೆ.